ಎಲ್ಲರಿಗೂ ನಮಸ್ಕಾರ. ರಕ್ತದಾನ ಮಹಾದಾನ. ರಕ್ತದಾನ ಜೀವದಾನ. ಹೌದ್ರಿ. ರಕ್ತದಾನ ಅಂದ್ರೆ ಸಾಮಾನ್ಯ ಅಲ್ಲ. ಯಜ್ಞ ಯಾಗಾದಿಗಳ ಪುಣ್ಯ ಅದಕ್ಕೆ ಬರ್ತದೆ ಅಂತಾರೆ. ರಕ್ತದಾನ ಮಾಡೋದ್ರಿಂದ ನಮಗೇನೂ ಕೆಟ್ಟಾಗೋದಿಲ್ಲ. ನಮ್ಮ ರಕ್ತ ಶುದ್ಧಿ ಆಗ್ತದೆ ಮತ್ತು ಒಳ್ಳೆಯ ಆರೋಗ್ಯನೂ ಸಿಗ್ತದೆ. ಇಂತಹ ರಕ್ತದಾನ ಅನೇಕರ ಜೀವನ ಉಳಿಸ್ತದೆ. ಆ ನಿಮಿತ್ತವಾಗಿ ನಮ್ಮ ಬ್ರಾಹ್ಮಣ ಸಮಾಜ ರಕ್ತದಾನ ಶಿಬಿರವನ್ನು ಅನೇಕ ವರ್ಷಗಳಿಂದ ಹಮ್ಮಿಕೊಂಡದ. ಮಾರ್ಚ್ 1 ಭವಾನಿನಗರ ಮಠದಾಗ ಮುಂಜಾನೆ 8ರಿಂದ ಸಾಯಂಕಾಲ ತನಕನೂ ರಕ್ತದಾನದ್ದು ಪ್ರಕ್ರಿಯೆ ನಡೀತದೆ. ಈ ಒಂದು ಬ್ರಾಹ್ಮಣ ಸಮಾಜ ಮಾಡೋದು ಒಂದು ವಿಶೇಷ ಕಾರ್ಯ, ಅನೇಕ ಜೀವಗಳನ್ನು ಉಳಿಸ್ತದೆ ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ನಾನು ರಗಡ್ ಸಲ ರಕ್ತದಾನ ಮಾಡೀನಿ. ನಮ್ಮ ಮಕ್ಕಳು ಸೊಸೆಂದರು ಸಹ 12 ಸಲ ಈಗಾಗಲೇ ಮಾಡ್ಯಾರ. ಇಂಥ ಒಂದು ಪವಿತ್ರ ಕಾರ್ಯದೊಳಗೆ ಇಡೀ ಸಮಾಜ ಎಲ್ಲ ಭಾಗವಹಿಸ್ಬೇಕಲ್ಲೇನ್ರಿ? ಖರೇನ ಒಂದು ಜೀವಕ್ಕೆ ಇನ್ನು ನಾವು ಉಸಿರು ಹಾಕೋದು ಅಂತಂದ್ರೆ ಅದು ರಕ್ತದಿಂದ ಮಾತ್ರ. ಖರೆ ಇಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಪ್ರತಿ ವರ್ಷವೂ ನಡೀತದೆ. ಮತ್ತು ರಕ್ತದಾನದಿಂದ ಏನೂ ಕೆಟ್ಟಾಗಿಲ್ಲ. ಅನೇಕ ಮಂದಿ 100 ಸಲ ರಕ್ತದಾನ ಮಾಡಿದವರಿದ್ದಾರೆ. ಅದೇ ಯಾಕೆ ನಮ್ಮ ದತ್ತಮೂರ್ತಿ ಕುಲಕರ್ಣಿಯವರನ್ನ ನಮಗೊಂದು ಆದರ್ಶ. ಅಂಥ ಬ್ರಾಹ್ಮಣ ರಕ್ತದಾನಿಗಳು ಎಲ್ಲರೂ ಬಂದು ಇಲ್ಲೇ ತಮ್ಮ ದಾನವನ್ನು ಮಾಡಬೇಕು. ಈ ಮಹಾದಾನದೊಳಗೆ ನಾವೆಲ್ಲರೂ ಭಾಗಿಯಾಗೋಣ. ತರುಣರು 18 ವರ್ಷ ಮೇಲ್ಪಟ್ಟವರು, 60 ವರ್ಷ ಒಳಗಿನವರು ಎಲ್ಲರೂ ರಕ್ತದಾನ ಮಾಡ್ಬೋದು. ಖರೇನ ನನಗೆ ಭಾಳ ಬೇಜಾರು ಅನಿಸ್ತದೆ, ನಾನು ಇನ್ನೂ ಮಾಡ್ಬೋದಾಗಿತ್ತಲ್ಲ ಅಂಥೇಳಿ. ಆದರೂ ಇರಲಿ, ಎಲ್ಲರಿಗೂ ಒಂದು ಸ್ಫೂರ್ತಿದಾಯಕವಾಗಿರಿ ನಾನು ಹೇಳಬೇಕು. ಇದರಿಂದ ಭಾಳ ಒಂದು ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶ ಕೊಡ್ತದೆ ಮತ್ತು ಪ್ರತಿಯೊಬ್ಬರೆಲ್ಲರೂ ರಕ್ತ ಬಾಂಧವ್ಯ ಬೆಳೀತದೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಬಯಸ್ತೇನೆ. ಈ ಕಾರ್ಯ ಒಂದು ಯಾವುದೇ ಯಜ್ಞ ಯಾಗಾದಿಕ್ಕಿಂತಲೂ ಮುಖ್ಯವಾದದ್ದು. ಸಮಾಜ ಸೇವೆಯಲ್ಲಿ ನಾವು ಸವಿತ್ತಾಗಿ ನಾವು ಕೆಲಸ ಮಾಡೋಣ. ಅದೇ ಒಂದು ಧ್ಯೇಯ ಆಗಿರಲಿ. ಇಂಥ ಒಂದು ವಿಶೇಷವಾದಂಥ ಧ್ಯೇಯ ಮತ್ತು ಗುರಿ ನಾವು ಸಾಧಿಸೋಣ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀನಿ. ನಾನು ಶ್ರೀಮತಿ ಸಂಧ್ಯಾ ದೀಕ್ಷಿತ್, ವಿಜಯನಗರ ನಿವಾಸಿ ಹಾಗೂ ಬ್ರಾಹ್ಮಣ ಸಂಘದ ಸದಸ್ಯನೂ ಹೌದು. ರಾಷ್ಟ್ರೀಯ ವಿಕಾಸ ಸಮಿತಿಯ ಧಾರವಾಡ ಜಿಲ್ಲಾ ಸಹಬೌದ್ಧಿಕ ಪ್ರಮುಖ ಜವಾಬ್ದಾರಿ ಅದ. ನನಗೆ ನಮ್ಮ ಮಕ್ಕಳ ಬಗ್ಗೆ ಭಾಳ ಅಭಿಮಾನ ಅನ್ನಿಸ್ತದೆ. ಇಲ್ಲ, ತರುಣರೆಲ್ಲರೂ ಬರಬೇಕು, ತರುಣಿಯರೆಲ್ಲರೂ ಒಂದುಗೂಡಿ ಈ ರಕ್ತದಾನ ಶಿಬಿರೊಳಗೆ ಭಾಗವಹಿಸ್ರಿ. ನಿಮಗೆ ಸಮಾಧಾನ ಮಾತ್ರವಲ್ಲ, ಅದೊಂದು ಭಾಗ್ಯನೂ ಸಿಗ್ತದೆ. ನಿಮಗೆ ನಾವೊಂದು ಏನೋ ಸಾಧಿಸಿದ್ವಿ ಅನ್ನುವಂಥ ಒಂದು ಮಾನಸಿಕ ನೆಮ್ಮದಿ ಏನಿರ್ತಲ್ಲ, ಅದು ರಕ್ತದಾನದಿಂದ ಸಿಗ್ತದೆ. ಮತ್ತು ಅದು ಸಿಗ್ತದೆ ಅಂತ ಬೇಡ, ನಾವು ಇನ್ನೊಬ್ಬರಿಗೆ ಪರೋಪಕಾರ ಇದಂ ಶರೀರಂ ಅನ್ನೋ ಹಂಗೆ ನಾವು ಇನ್ನೊಬ್ರಿಗೆ ಉಪಕಾರ ಮಾಡ್ತೀವಲ್ಲ, ಅದೇ ಮಹತ್ವದ್ದು. ನೀವು ಬರ್ತೀರಲ್ಲ ರಕ್ತದಾನ ಶಿಬಿರಕ್ಕೆ, ಎಲ್ಲರೂ ಪಾಲ್ಗೊಂಡು ಮನೆ ಮಂದೆಲ್ಲ ಪಾಲ್ಗೊಂಡು ಯಾರ್ಯಾರಿಗೆ ಅರ್ಹತೆ ಅದನೋ ಅವರಷ್ಟು ರಕ್ತದಾನ ಮಾಡಿರಿ. ಬೇರೆ ರೀತಿಯಿಂದನೂ ಇದ್ರೊಳಗೆ ನಾವು ಸಹಾಯ ಮಾಡ್ಬೋದು. ಆ ರಕ್ತದಾನಿಗಳಿಗೆ ನಾವು ಏನಾದರೂ ಕೊಡ್ಬೋದು. ಹೀಗಾಗಿ ಒಂದು ವಿಶೇಷವಾದಂಥ ಸಂದೇಶದೊಂದಿಗೆ ಮತ್ತೊಮ್ಮೆ ನಾನು ನಿಮಗೆ ವಂದನೆ ಮಾಡ್ತೀನಿ. ನಮಸ್ಕಾರ.